ಎಲ್ರಿಗೂ ನಮಸ್ಕಾರ. ನಾವು ಯಾವ ಫ್ಯಾಮಿಲಿಲಿ ಹುಡ್ತೀವಿ ಅನ್ನೋದು ನಮ್ಮ ಕಂಟ್ರೋಲ್ನಲ್ಲಿಲ್ಲ. ಕೆಲವರು ರಿಚ್ ಫ್ಯಾಮಿಲಿಲಿ ಹುಡ್ತಾರೆ, ಇನ್ನು ಕೆಲವರು ಪೂರ್ ಫ್ಯಾಮಿಲಿಲಿ ಹುಡ್ತಾರೆ. ಆದರೆ ಒಂದು ಸತ್ಯ ಇದೆ, ಪೂರ್ ಆಗಿ ಹುಟ್ಟಿದ್ರೂ ಪರವಾಗಿಲ್ಲ, ಆದರೆ ಪೂರ್ ಆಗಿ ಅಂದರೆ ಬಡವರಾಗಿ ಸಾಯೋದು ನಮ್ಮ ಡಿಸಿಷನ್. ಯಾಕೆ ಗೊತ್ತಾ, ಇವತ್ತು ವರ್ಲ್ಡ್ ತುಂಬ ಚೇಂಜ್ ಆಗಿದೆ. ಅಪಾರ್ಚುನಿಟೀಸ್ ಎಲ್ಲರಿಗೂ ಓಪನ್ ಆಗಿದ್ದಾವೆ. ಇಂಟರ್ನೆಟ್ ಇದೆ, ಎಜುಕೇಷನ್ ಇದೆ, ಸ್ಕಿಲ್ಸ್ ಕಲಿಯಲು ಸಾವಿರಾರು ದಾರಿಗಳಿದ್ದಾವೆ. ಆದರೆ ಕೆಲವರು ಸ್ಟಿಲ್ ಸೇಮ್ ಸಿಚುವೇಶನಲ್ಲಿದ್ದಾರೆ. ರೀಸನ್ಸ್ ಸಿಂಪಲ್ಸ್ ಇದ್ದಾವೆ. ಮನಿ ಪ್ರಾಬ್ಲಮ್ ಅಲ್ಲ ರೀ, ನಮ್ಮ ಮೈಂಡ್ ಸೆಟ್ ಪ್ರಾಬ್ಲಮ್. ಸಕ್ಸಸ್ಫುಲ್ ಪೀಪಲ್ಗೂ ಮತ್ತು ಆವ್ರೇಜ್ ಜನರಿಗೂ ನಡುವಿನ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಏನು ಗೊತ್ತಾ? ಸಕ್ಸಸ್ಫುಲ್ ಯಶಸ್ವಿ ಜನರು ಯಾವಾಗಲೂ ಎಕ್ಸ್ಕ್ಯೂಸ್ ಹುಡುಕೋದಿಲ್ಲ, ಅವರು ಅಪಾರ್ಚುನಿಟೀಸ್ಗಳನ್ನ ಹುಡುಕ್ತಾರೆ. ನನ್ನ ಬಳಿ ಮನಿ ಇಲ್ಲ, ನನ್ನ ಬಳಿ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ನನ್ನ ಲಕ್ ಚೆನ್ನಾಗಿಲ್ಲ, ಇವೆಲ್ಲ ರೀಸನ್ಸ್ ಆಗ್ಬೋದು. ಆದರೆ ಪರ್ಮನೆಂಟ್ ಎಕ್ಸ್ಕ್ಯೂಸ್ ಆಗಬಾರ್ದು. ಒಂದು ಇಂಪಾರ್ಟೆಂಟ್ ಸತ್ಯ ನೆನ್ಪಿಟ್ಕೊಳ್ಳಿ, ಲೈಫ್ ಚೇಂಜ್ ಆಗೋದು ಲಕ್ದಿಂದ ಅಲ್ಲ, ನೀವು ತೆಗೆದುಕೊಳ್ಳುವಂಥ ಡಿಸಿಷನಿಂದ. ನೀವು ಇಂದು ಡಿಸಿಷನ್ ತೆಗೆದುಕೊಂಡ್ರೆ, ಡೈಲಿ ಲರ್ನಿಂಗ್ ಮಾಡಿದರೆ, ಸ್ಕಿಲ್ಸ್ ಡೆವಲಪ್ ಮಾಡಿಕೊಂಡ್ರೆ, ಹಾರ್ಡ್ ವರ್ಕ್ ಮಾಡಿದರೆ, ಮುಂದಿನ 5 ವರ್ಷದಲ್ಲಿ ನಿಮ್ಮ ಲೈಫ್ ಚೇಂಜ್ ಕಂಪ್ಲೀಟ್ಲಿ ಆಗುತ್ತೆ. ಹಿಸ್ಟ್ರಿ ನೋಡ್ಕೊಳ್ಳಿ, ತುಂಬ ಸಕ್ಸಸ್ಫುಲ್ ಪೀಪಲು ತುಂಬ ಬಡತನದಿಂದ ಬಂದವರು. ಸ್ಟಾರ್ಟಿಂಗ್ ಪಾಯಿಂಟ್ ಇಂಪಾರ್ಟೆಂಟ್ ಅಲ್ಲ, ಎಂಡಿಂಗ್ ಪಾಯಿಂಟ್ ಇಂಪಾರ್ಟೆಂಟು. ಸೊ ನೆನ್ಪಿಟ್ಕೊಳ್ಳಿ, ಮನಿ ಇಲ್ಲ ಅನ್ನೋದು ಪ್ರಾಬ್ಲಮ್ ಅಲ್ಲ ರೀ, ಡ್ರೀಮ್ ಇಲ್ಲ ಅನ್ನೋದು ಪ್ರಾಬ್ಲಮ್. ಸೊ ಬಿಗ್ ಡ್ರೀಮ್ ಮಾಡಿ, ಭಯನ ಬಿಟ್ಬಿಡಿ, ಮುಂದೆ ಹೋಗಿ, ಡೈಲಿ ಆ್ಯಕ್ಷನ್ ತೆಗೆದುಕೊಳ್ಳಿ, ಕನ್ಸಿಸ್ಟೆಂಟ್ ಆಗಿರಿ. ನಿಮ್ಮ ಫ್ಯೂಚರ್ ನಿಮ್ಮ ಕೈಯಲ್ಲಿದೆ. ಒಂದು ದಿನ ನೀವು ತುಂಬ ಪ್ರೌಡಾಗಿ ಹೇಳ್ತೀರಾ, ನಾನು ಹುಟ್ಟಿದ್ದು ಬಡತನದಲ್ಲಿದ್ದರೂ ಪರವಾಗಿಲ್ಲ, ನಾನು ಸಾಯ್ತಾ ಇರೋದು ಪೂವರ್ ಆಗಿ ಅಲ್ಲ ಅಂತ. ನಿಮ್ಮ ಲೈಫ್ ಚೇಂಜ್ ಮಾಡೋದು ನೀವು ತೆಗೆದುಕೊಳ್ಳುವಂಥ ಡಿಸಿಷನ್ ಮೇಲಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.